ಬ್ರಿಟಿಷರ ಕಾಲದ ಶತಮಾನದ ಸಾಗವಾನಿಗೆ ಚಿನ್ನದ ಬೆಲೆ ಬಂದಿದೆ. ಈ ಹರಾಜಿನಲ್ಲಿ 15 ಕೋಟಿಗೂ ಅಧಿಕ ಆದಾಯ ಗಳಿಕೆಯನ್ನ ಮಾಡಿದೆ. ಕಾರವಾರ ಅರಣ್ಯ ವಿಭಾಗದ ಅಂಕೋಲಾ ವಲಯದ ಹಟ್ಟಿಕೇರಿ ಸರ್ಕಾರಿ ಮರಮುಟ್ಟು ಸಂಗ್ರಹಾಲಯದಲ್ಲಿ ಜುಲೈ 6ರಿಂದ 8ರವರೆಗೆ ನಡೆದ ಸರ್ಕಾರಿ ಮರಮುಟ್ಟುಗಳ ಈ ಹರಾಜು ದಾಖಲೆಯ ವಹಿವಾಟಿನೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಬ್ರಿಟಿಷ್ ಕಾಲದಲ್ಲಿ 1923ರಲ್ಲಿ ನೆಟ್ಟ ಗಿಡಗಳಿದ್ದವು ಎನ್ನಲಾಗಿದ್ದು 100 ವರ್ಷಕ್ಕೂ ಅಧಿಕ ಹಳೆಯ ಸಾಗವಾನಿ ಮರಮುಟ್ಟುಗಳಿಗೆ ವ್ಯಾಪಾರಿಗಳು ಖರೀದಿಗೆ ಭಾರೀ ಪೈಪೋಟಿ ನಡೆಸಿದ್ದು ಕಂಡುಬಂದಿದ್ದು, ಅರಣ್ಯ ಇಲಾಖೆಗೆ ಸುಮಾರು 15 ಕೋಟಿ ಅಧಿಕ ಆದಾಯ ಲಭಿಸಿದೆ. ಈ ಬಾರಿ ಉತ್ತಮ ಗುಣಮಟ್ಟದ ಹಾಗೂ ಅಪರೂಪದ ಹಳೆಯ ಸಾಗವಾನಿ ಮರಮುಟ್ಟುಗಳು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗಿದ್ದರಿಂದ ರಾಜ್ಯದ ವಿವಿಧ ಜಿಲ್ಲೆಗಳ ಜೊತೆಗೆ ಹೊರ ರಾಜ್ಯಗಳ ವ್ಯಾಪಾರಿಗಳು ಉತ್ಸಾಹದಿಂದ ಬಿಡ್ನಲ್ಲಿ ಪಾಲ್ಗೊಂಡಿದ್ದರು. ಸಾಗವಾನಿಯೊಂದಿಗೆ ಅಕೇಶಿಯಾ ಹಾಗೂ ಇತರೆ ಜಂಗಲಿ ಜಾತಿಯ ಮರಮುಟ್ಟುಗಳಿಗೂ ಉತ್ತಮ ಬೆಲೆ ದೊರೆತಿದ್ದು 3 ದಿನಗಳ ಹರಾಜು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಯೇಶ್ ಮಾತನಾಡಿ, 100 ವರ್ಷಕ್ಕೂ ಹೆಚ್ಚು ಹಳೆಯ ಅತ್ಯುತ್ತಮ ಗುಣಮಟ್ಟದ ಸಾಗವಾನಿ ಮರಮಟ್ಟುಗಳು ಲಭ್ಯವಾಗಿದ್ದರಿಂದ ಈ ಬಾರಿ ನಿರೀಕ್ಷೆಗೂ ಮೀರಿ ಸ್ಪಂದನೆ ದೊರೆತಿದ್ದು, ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡುವಾಗ ಸುಮಾರು 13 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದ್ದು, ಮತ್ತೆರಡು ಸೆಷನ್ಗಳು ಬಾಕಿ ಇರುವುದರಿಂದ ಮತ್ತಷ್ಟು ಆದಾಯ ನಿರೀಕ್ಷಿಸಲಾಗಿದೆ ಎಂದಿದ್ದರು. ಇದು ಇತ್ತೀಚಿನ ವರ್ಷಗಳಲ್ಲೇ ಅತ್ಯುತ್ತಮ ಹರಾಜು ಪ್ರಕ್ರಿಯೆಗಳಲ್ಲಿ ಒಂದಾಗಿದೆ ಎಂದು ತಿಳಿಸಿದರು. 6ರಿಂದ 8ನೇ ತಾರೀಕುವರೆಗೆ ಹಟ್ಟಿಕೇರಿ ಡಿಪೋದಲ್ಲಿ ನಾವು ಮರಮುಟ್ಟುಗಳ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿದ್ದು, ಈ ಬಾರಿ ಮುಖ್ಯಾಂಶ ಅಂತ ಹೇಳಿದರೆ 100 ವರ್ಷಕ್ಕಿಂತ ಅಧಿಕ ಪ್ರಾಯವುಳ್ಳ ಸಾಗವಾನಿ ತೇಗವನ್ನು ಕಟಾವಣೆ ಮಾಡಿ ಹರಾಜು ಮಾಡಿರ್ತೀವಿ. ಅದು ಅತ್ಯುತ್ತಮ ಗುಣಮಟ್ಟದಾಗಿರೋದ್ರಿಂದ ರಾಜ್ಯದಾದ್ಯಂತ ಹಾಗೂ ದೇಶದಾದ್ಯಂತ ಎಲ್ಲ ವ್ಯಾಪಾರಿಗಳಿಂದ ಒಂದು ಉತ್ತಮ ಪ್ರತಿಕ್ರಿಯೆ ಬಂದಿದ್ದು, ಇದು 3ನೇ ದಿವಸ ಆಗಿದೆ. ಇವತ್ತಿಗೆ ಹೆಚ್ಚಿಗೆ ಒಂದು 13.5ರಿಂದ 14 ಕೋಟಿಯಷ್ಟು ಆದಾಯ ಬಂದಿದ್ದು, ಇನ್ನೂ 2 ಸೆಷನ್ ಬಾಕಿ ಇರುತ್ತೆ. ಆಮೇಲೆ ಇದರಲ್ಲಿ ನಮಗೆ ಮುಖ್ಯವಾಗಿ ಸಾಗವಾನಿ ಕೊಡ್ಲಗದ್ದೆ, ಖದ್ರಾ, ಸುಂಕ್ಸಾಳ್ ಮತ್ತು ಗುಳೆ ಭಾಗದಿಂದ ನಾವು ಕಟಾವಣೆ ಮಾಡಿದ್ದು ಉತ್ತಮವಾಗಿ ಒಂದು ಟೀಕ್ ಮತ್ತು ಅಕೇಶಿಯಾ ಮತ್ತು ಉಳಿದೆ ಜಂಗ್ಲಿ ಜಾತಿಯ ಮರಗಳ ಕಟಾವಣೆಯಿಂದ ಟೀಕ್ ಒಂದು 722 ಕ್ಯೂಬಿಕ್ ಮೀಟ್ರಷ್ಟು ಇತ್ತು, ಅಕೇಶಿಯಾ ಒಂದು 725 ಕ್ಯೂಬಿಕ್ ಮೀಟ್ರು ಮತ್ತು ಅಕೇಶಿಯಾ ಫೈರ್ವುಡ್ ಒಂದು 12,000 ಕ್ಯೂಬಿಕ್ ಮೀಟ್ರಷ್ಟು ಈ ಸತಿ ನಾವೊಂದು ಟೆಂಡರ್ಗೆ ಇಡಲಾಗಿತ್ತು. ಅಂಕೋಲಾ ವಲಯ ಅರಣ್ಯಾಧಿಕಾರಿ ಪ್ರಮೋದ್ ನಾಯ್ಕ್ ಅವರ ನೇತೃತ್ವದಲ್ಲಿ ನಡೆದ ಈ ಹರಾಜು ಪ್ರಕ್ರಿಯೆಯಲ್ಲಿ ಅರಣ್ಯ ಇಲಾಖೆಯ ವಿವಿಧ ವಲಯಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಮನ್ವಯದಿಂದ ಕರ್ತವ್ಯ ನಿರ್ವಹಿಸಿದ್ದು, ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ರಾಜ್ಯದ ಅರಣ್ಯ ಇಲಾಖೆಗೆ ಒಟ್ಟಾರೆಯಾಗಿ ಸುಮಾರು 15 ಕೋಟಿಗೂ ಅಧಿಕ ಮೊತ್ತದ ಭಾರೀ ಆದಾಯ ತಂದುಕೊಟ್ಟಂತಿದೆ. ಕಳೆದ 2-3 ದಶಕಗಳಲ್ಲೇ ಇದು ಅತ್ಯಂತ ಯಶಸ್ವಿ ಹಾಗೂ ದಾಖಲೆಯ ಮರಮಟ್ಟು ಹರಾಜು ಎಂಬ ಅಭಿಪ್ರಾಯ ವ್ಯಾಪಾರಿಗಳ ವಲಯದಲ್ಲೂ ವ್ಯಕ್ತವಾಗಿದೆ. ಹರಾಜಿನಲ್ಲಿ ಪಾಲ್ಗೊಂಡ ಹಲವರು ಬೆಲೆಗಿಂತ ಗುಣಮಟ್ಟ ಮುಖ್ಯ, ಇಂತಹ ಅಪರೂಪದ ಹಳೆಯ ಸಾಗವಾನಿ ಮರಮಟ್ಟುಗಳು ದೊರೆಯುವುದು ತುಂಬಾ ವಿರಳ ಎಂದು ಸಂತಸ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ಹಟ್ಟಿಕೇರಿ ಮರಮಟ್ಟು ಸಂಗ್ರಹಾಲಯದಲ್ಲಿ ನಡೆದ ಈ ಹರಾಜು ಅರಣ್ಯ ಇಲಾಖೆಗೆ ದಾಖಲೆಯ ಆದಾಯ ತಂದುಕೊಟ್ಟಿದ್ದಷ್ಟೇ ಅಲ್ಲ, ಉತ್ತಮ ಗುಣಮಟ್ಟದ ಮರಮಟ್ಟುಗಳ ಮೌಲ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಈ ಮೂಲಕ ಇದು ತಾಲೂಕಿನ ಹಾಗೂ ಜಿಲ್ಲೆಯ ಅರಣ್ಯ ಸಂಪತ್ತಿನ ಮಹತ್ವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.